ಇಲ್ಲಿ ಒಂದು ಜಿಮ್ ಕಾಣ್ತಿದೆ ನೋಡಿ, ಇದೇ ಇವ್ರ ಹಳೆ ಜಿಮ್. ಓಲ್ಡ್ ಸ್ಕೂಲ್ ಟೈಗರ್ ಫಿಟ್ನೆಸ್ ಅಂದ್ರೆ ಇದೆ, ನೋಡ್ಕೊಬಿಡಿ. ಆಕ್ಚುಲಿ ಈ ಕಡೆ ತಿರ್ಸಿದೆ ಟೈಗರ್ ಫಿಟ್ನೆಸ್ 1, ಇದು ಟೈಗರ್ ಫಿಟ್ನೆಸ್ 2 ಬಂದ್ಬಿಟ್ಟು ಇದ್ರಲ್ಲಿದೆ, ಚಂದ್ರಪುರದಲ್ಲಿದೆ. ರೀಸೆಂಟ್ ಆಗಿ ಓಪನ್ ಆಗಿರೋದು ಅನ್ಸುತ್ತೆ ಅದು. ಏನೋ ನ್ಯೂ ಜಿಮ್ ಗೊತ್ತಾ, ಸಕ್ಕದಾಗಿದೆ. ಸಿಕ್ಕಾಬಡೆ ದೊಡ್ಡ ಜಿಮ್. ಯಾರಾದ್ರೂ ಇಲ್ಲಿ ಹತ್ತಿಬೇಲಿ ಆನೆಕಲ್ದಲ್ಲಿ ಇದ್ರೆ ಹೋಗಿ ಜಾಯ್ನ್ ಆಗ್ಬೋದು. ನೋಡಿ ಇಲ್ಲೆಲ್ಲ ಫ್ಲೆಕ್ಸ್ ಹಾಕಿದ್ದಾರೆ, ಯಾವಾಗ ಓಪನ್. 14th August ಅಲ್ಲಿ ಓಪನ್ ಆಗಿದೆ. ಆಲ್ರೆಡಿ ಓಪನ್ ಆಗೋಗಿದೆ. ಓಪನ್ ಆಗಿದೆ ಅಂದ್ರೆ ಇಲ್ಲಿರೋ ಸರೌಂಡಿಂಗ್ಗೆ ಇದೇ ದೊಡ್ಡ ಜಿಮ್, ಟೈಗರ್ ಫಿಟ್ನೆಸ್. ನಾವ್ ಎಲ್ಲಿಗೆ ಬಂದಿದೀವಿ ಅಂದ್ರೆ ಡಿಮಾರ್ಟ್. ಏನಕ್ಕೆ ಎಲ್ಲ ಹೋಗ್ಬೇಕಿತ್ತು, ಅದೋ ಒಂದು ಟೂರಿಸಂ ಸ್ಪಾಟ್ಗೆ ಹೋಗ್ಬೇಕಾಗಿತ್ತು. ಬೆಳಗ್ಗೆ ಎದ್ದು ರೆಡಿ ಆದಮೇಲೆ ಒಂಚೂರನ್ನ ಗದರಿಸ್ದೆ, ಕೋಪ ಮಾಡ್ಕೊಂಡು ಬರಲಿಲ್ಲ. ಅದಕ್ಕೆ ಬೇಡ ಅಂತಲೇ ಕರ್ಕೊಂಡ್ಬಂದಿದ್ದೆ ಅಷ್ಟೇ. ಕೇಳಿಲ್ಲ, ಗುದಿಸ್ಕೊಂಡಿದ್ದು, ಅದಕ್ಕೆ ಅಲ್ಲಿ ಕರ್ಕೊಂಡ್ಬಂದಿದ್ದೀನಿ. ಇಲ್ಲಿಂದ ಹೋಗೋ ಅಷ್ಟೊತ್ತಿಗಾರ ಸರಿ ಹೋಗ್ತೀಯಾ? ಹೋಗಲ್ಲ. ಡಿಮಾರ್ಟಲ್ಲಿ ಗೊತ್ತಿಲ್ಲ ಲಾಗ್ ಮಾಡ್ಬೋದಾ ಮಾಡೋಂಗಿಲ್ವಾ ಅಂತ. ಅವ್ರು ಮಾಡೋಕ್ಕೆ ಬಿಡದೇ ಇರಲಿ, ನಾವು 1 ಮಿನಿಟ್ ಇನ್ಸ್ಟಾಗ್ರಾಮ್ ಲಾಗ್ ಅಂತೂ ಮಾಡೇ ಮಾಡ್ತೀವಿ, ತಲೆ ಕೆಡಿಸ್ಕೊಬಿಟ್ರಿ. ಬೇಕಾ? ಬಾ ಮತ್ತೆ ಪಾಯಿಂಟ್. ಇಷ್ಟು ದಪ್ಪ ಹಾಕ್ಕೋಬೇಕಂದ್ರೆ ಕೂದಲು ದಪ್ಪ ಇರಬೇಕು. ಏನು ತಗೊಂತೀಯಾ? ಸೆಕೆಂಡ್ ಫ್ಲೋರ್ ಬಂದು ಕ್ಲಾತ್ ಸೆಕ್ಷನ್, ಈ ಕಡೆ ಬಂದ್ಬಿಟ್ಟು ವುಮೆನ್ಸ್. ನಿಮಗೆ ಬೈದಿದ್ದೀನಿ ಅಂತ ಅಡ್ವಾಂಟೇಜ್ ತೊಗೋಬೇಡ, ಜಾಸ್ತಿ ಬಿಲ್ ಮಾಡಬೇಡ. ನಿಮ್ಗೆ ಬೇಕಾಗಿರೋದು ಅಲ್ಲಿದ್ದಾವ, ನಂಗೆ ಗೊತ್ತು. ನೋಡಿ ಇಲ್ಲಿ ನಿಮ್ಮ ಮಕ್ಕಳು ಬಟ್ಟೆ ತೊಗೊಳೋದಿದ್ರೆ 250 ರುಪೀಸ್ಗೆ ಏನೋ ಫೈನಲ್ ಪ್ರೈಸ್. ಓಕೆ, 250 ರುಪೀಸ್ಗೆ ಇವೆಲ್ಲ ಇದ್ದಾವೆ. ಒಂಥರ ಇದೇನೋ ಫ್ಯಾಮಿಲಿ ಲಾಗ್, ನೋಡ್ಕೊಬಿಟ್ರಿ. ಚಿಕ್ಕ ಡ್ರೆಸ್ ಇದೆ ಗುರು, ಅದು ಇಷ್ಟು ಚಿಕ್ಕ ಮಕ್ಕಳಿಗೆ, ಎಷ್ಟೊಂದು 6 ತಿಂಗಳು ಪಾಪುಗೆ ಅನಿಸುತ್ತೆ ಇದು. ಇದೆಲ್ಲ ಕಿಡ್ಸ್ ವೇರೆ. ಪ್ಯಾಂಟ್ ಬಂದ್ಬಿಟ್ಟು 300 ರುಪೀಸ್. ಸಿಂಗಲ್ ಪ್ಯಾಂಟ್ಗೆ 300 ರುಪೀಸ್. ಎಷ್ಟಿದು? 2 to 7 ಇಯರ್ಸ್ಗೆ ಅಂತ ಇದೆ. ಬ್ಯಾಗ್ಸ್ ಇದ್ದಾವೆ ನೋಡಿ ಇಲ್ಲಿ, 500 ರುಪೀಸ್, 600 ರುಪೀಸ್ಗೆ. ಓಕೆ, ಅಷ್ಟೊಂದು ಚೆನ್ನಾಗಿಲ್ಲ. ಓಕೆ, ಇದು ಯಾವುದೋ ಇದೆ, ಇದು ಚೆನ್ನಾಗಿದೆ, 800 ರುಪೀಸ್ ಲೆದರ್. ಮತ್ತು ಇದು ಬಂದ್ಬಿಟ್ಟು 250 ರುಪೀಸ್ಗೆ ಪ್ಯಾಂಟ್ಸ್ ಅಂತ, 400 ರುಪೀಸ್, 299. ಹುಡುಗಿರು ಮಾತ್ರ ಒಳ್ಳೆ ಚಾನ್ಸ್, ನೋಡ್ಕೊಬಿಡ್ರಿ. 200 ರೂಪಾಯಿ ಅಂತೆ. ಎಲ್ಲ ಹುಡುಗಿರು ಕೇಳ್ತಿದ್ರಲ್ಲ, ನಾವು ನೋಡೋ ಥರ ಕಂಟೆಂಟು ಮಾಡಪ್ಪ ಸ್ವಲ್ಪ ಅಂತ, ನೋಡ್ಕೊಳ್ರಿ. ನಿಮಗೆ ಅಂತಲೇ ಮಾಡ್ತಿದ್ದೀನಿ. ಇದು 400 ರುಪೀಸ್ ಅಂತೆ. ಪಿಂಕ್ ಕಲರ್ ಇದೆ, ವೈಟ್ ಕಲರ್ ಇದೆ, ಯೆಲ್ಲೋ ಕಲರ್ ಇದೆ, ಇದು ದೇವರಣ ಕಲರ್ ಗೊತ್ತಿಲ್ಲ ನನಗದು. ನೆಕ್ಸ್ಟು ಇಲ್ಲಿ 50% ಆಫ್ ಅಂತ ನೋಡಪ್ಪ, ಮಿನಿಮಮ್ 50% ಆಫ್ ಅಂತ ನೋಡಿ. ಪ್ಯಾಂಟ್ ಇದೆ, ಅಷ್ಟು 579 ಅಂತೆ. ಐ ಡೋಂಟ್ ನೋ ವಿಚ್ ಕೈಂಡ್ ಇಸ್ ದಿಸ್, ಗೊತ್ತಿಲ್ಲ ಯಾವುದಂತ. ಶರ್ಟ್ಸ್, ಟೀ ಶರ್ಟ್ಸ್, ಮೆನ್ ಕಲೆಕ್ಷನ್ಸ್ ಅನ್ಸುತ್ತೆ ಈ ಕಡೆಯಿಂದ. ಇದರಲ್ಲಿ ಡಿಫ್ರೆನ್ಷಿಯೇಟ್ ಮಾಡೋಕ್ಕಾಗಲ್ಲ, ಮೆನ್ ವುಮೆನ್ ಅಂತ. ಯಾವ್ದು ಬೇಕಾದ್ರೂ ಹಾಕೋತಾರೆ ಹುಡುಗಿರು, ಸ್ಟ್ರಾಂಗ್ ನಮ್ಮ ಹುಡುಗಿರು. ಇದು ಪ್ಯಾಂಟ್ ಥರ ಇಟ್ಟೋಗಿರೋದು. ಈ ಕಡೆ ನೋಡ್ರಿ, ಇಲ್ಲಿ ಅದೇ ನಿಮ್ಗೆ ಫುಲ್ ತೋರಿಸ್ಬಿಡ್ತೀನಿ. ಅದು ಹೆಣ್ಮಕ್ಳಿಗೆಲ್ಲ ಆಗಿದ್ದು ಚೆನ್ನಾಗಿದೆ. ಇದು ಲೇಡೀಸ್ ಕುರ್ತಾ 400 ರೂಪಾಯಿ ಅಂತೆ. ₹600 ಕುರ್ತಾ. ನಮ್ಗೆ ಗೊತ್ತಿಲ್ಲ ಇದಕ್ಕೆಲ್ಲ ಇಷ್ಟು ವರ್ತೋ ಅಲ್ವೋ ಅಂತ. ಒಟ್ಟು ಒಂದು ಶರ್ಟ್ ಬರುತ್ತೆ ಅಷ್ಟೇ ಈ ರೇಟ್ಗೆ. 300 ರುಪೀಸ್, ಸಾರಿ 200 ರುಪೀಸ್. ಇದು ಎಷ್ಟು 200 ಇದು, ಇದರಿಂದ ಅದು 300. ಇದು ಚೆನ್ನಾಗಿದೆ ನೋಡಿ, 600 ರುಪೀಸ್ ಅಂದರೆ ಚೆನ್ನಾಗಿದೆ. ಬ್ಲ್ಯಾಕ್ ಅದೇ ಫುಲ್ ಟ್ರಾನ್ಸ್ಪರೆಂಟ್ ಆಗಿದೆ. ಹಿಂಗೆ ಬರುತ್ತಾ ಕುರ್ತಾ? ಕಮೆಂಟ್ ಮಾಡಿ. ಇದು ಯಾವುದು 800 ರುಪೀಸ್. ಓಕೆ, ಇದು ಓಕೆ, ಕಾಸ್ಟ್ಲಿಯೆಸ್ಟ್ ಕುರ್ತಾ ಐ ಹ್ಯಾವ್ ಸೀನ್ ಇಯರ್ ಇದೆ. ಎಷ್ಟು? 1300. ಚೆನ್ನಾಗಿದೆ ಇದು, ನನಗೆ ಈ ಕಲರ್ ಇಷ್ಟ. ಇದು ಬಂದು 300 ರುಪೀಸ್ ಇದೆಲ್ಲ. ನಾನು ಹೆಂಡತಿ ಎಲ್ಲೋದ್ಲಪ್ಪ, ನೋಡ್ತಾವಳೆ ಇಲ್ಲಿ. ಅಲ್ಲಾಕಿರೋ ಎಷ್ಟೋ ಜನ ಹುಡುಗಿರು ಕೇಳ್ತಿದ್ರು, ನಮಗೇನಿಲ್ವಾ, ನಾವು ಇಷ್ಟಪಡೋ ಥರ ಕಂಟೆಂಟ್ ಏನಾದರೂ ಮಾಡಿ
ನಮ್ಗೆ ಯೂಸ್ಫುಲ್ ಕಂಟೆಂಟ್ ಮಾಡಿ ಅಂತ ಎಲ್ಲ ತೋರಿಸ್ಕೊಬಂದಿದ್ದೀನಿ. ಏನೋ ಲೇಡೀಸ್ ವೇರ್ಸ್ ಏನೇನಿತ್ತು ಎಲ್ಲ ತೋರಿಸ್ಕೊಬಂದಿದ್ದೀನಿ. ಬಂದ್ರಿ ಹಂಗೆ ಮುಂದೆ ಹೋಗೋಣ. ಬ್ಲ್ಯಾಂಕೆಟ್ಸ್ ಇದ್ದಾವೆ. 100 ರೂಪೀಸ್ಗೆ 2 ಸಾಕ್ಸ್ ಅಂತ, ಲೇಡೀಸ್ ಸಾಕ್ಸ್. ಇದರಲ್ಲಿ ಬೇರೆ ಲೇಡೀಸ್ ಜೆಂಟ್ಸ್ ಅಂತ ಇರುತ್ತಾ. ಬ್ಲ್ಯಾಂಕೆಟ್ಸ್ ಇದ್ದಾವೆ. ಸಿಂಗಲ್ಗೆ 500 ರೂಪೀಸ್. ಇದೆಲ್ಲ ಸರಿ ಹೋಗಲ್ಲ ನಮಗೆಲ್ಲ, ಗಲೀಜಾಗಿ ಹೋಗ್ಬಿಡುತ್ತೆ ಒಂದೇ ದಿನಕ್ಕೆ. ಇಲ್ಲಿ ಕಿಚನ್ ಎಕ್ವಿಪ್ಮೆಂಟ್ಸ್ ಎಲ್ಲ ಇದ್ದಾವೆ. ಇದಕ್ಕೆ 139 ರೂಪೀಸ್ಗೆ 6 ಕಪ್ಸ್ ಬರುತ್ತೆ. ಇದು ನೋಡಿ ಜಸ್ಟ್ 100 ರೂಪೀಸ್ಗೆ 6 ಬರುತ್ತೆ. ಅವೆಲ್ಲ ಏನು ಕರ್ಟನ್ಗಳು. ಲಂಚ್ ಬಾಕ್ಸಸ್ ಇದ್ದಾವೆ. 99 ರೂಪೀಸ್ ಈಚ್. ಗ್ಲಾಸ್ ಅನಿಸುತ್ತೆ, ಗ್ಲಾಸ್. ಹೌದು, ಗ್ಲಾಸ್ದು. ಶೇಡ್ಸ್ ಇದ್ದಾವೆ, ಶೇಡ್ಸ್ ತೊಗೊಳ್ಳೋಣ ಒಂದು ಅದರ 190. ಇದು ಲೇಡೀಸ್ದು ಅನಿಸುತ್ತೆ. ಹೌದು, ಲೇಡೀಸ್ದು ಐತನು. ಚೆನ್ನಾಗಿದೆ ನೋಡಿ, ಇದು ಚೆನ್ನಾಗಿದೆ. ಎಷ್ಟಿದು? ಜಸ್ಟ್ 300 ರೂಪೀಸ್ ಅಷ್ಟೇ. ನೆಕ್ಸ್ಟ್ ಏನು ತೋರಿಸೋಣಪ್ಪ? ಪ್ಯಾಂಟ್ಸ್ ತೋರಿಸ್ತೀನಿ ನಿಮಗೆ. ತೋರಿಸಿರಲ್ಲ ಪ್ಯಾಂಟ್ಸ್ 800 ರೂಪೀಸ್ಗೆ. ಪ್ಯಾಂಟ್ ಕ್ವಾಲಿಟಿ ಗೊತ್ತಾಗುತ್ತೆ, ಯಾಕೆಂದರೆ ನಾನು ಪ್ಯಾಂಟ್ ಹಾಕೋದ್ರಿಂದ ಚೆನ್ನಾಗಿಲ್ಲ. ಇಲ್ಲೆಲ್ಲ ಇದೆ. ಮತ್ತು ಈ ಕಡೆ ಇದೆ 359 ರೂಪೀಸ್ಗೆ. ಸೈಜಸ್ ಎಲ್ಲ ಸೈಜ್ ಸಿಗುತ್ತೆ ಆಲ್ಮೋಸ್ಟ್. ಲೆಗ್ಗಿನ್ಸ್ ಕಲೆಕ್ಷನ್ಸ್ ಮಾತ್ರ ಬೇಜಾನಿದ್ದಾವೆ. ಕಲರ್ಸು ಅಷ್ಟೇ. ಕ್ಲಾತ್ ವೈಸ್ ನೋಡೋದಾದರೆ ಓಕೆ, ಚೆನ್ನಾಗಿದೆ. ನಮ್ಮ ಹುಡುಗರು ಬೇಜಾರಾಗ್ತಾರೆ, ಅದಕ್ಕೋಸ್ಕರ ಮೆನ್ ಸೆಷನ್ ಸ್ವಲ್ಪ ತೋರಿಸ್ತೀನಿ ಬನ್ನಿ. ಚೆನ್ನಾಗಿದೆಯಾ? ಬ್ಯಾಸ್ಕೆಟ್ ಇಟ್ಕೊಂಡು ಓಡೋದು ಕರ್ಕೊಂಡ್ಬಂದಿದ್ಯಾ? ಹೌದು, ಬ್ಯಾಸ್ಕೆಟ್ ಬಾಯ್. ಬೈದಿರೋ ತಪ್ಪಿಗೆ ಅದನ್ನಾದರೂ ಹೆಂಗಿದ್ದೀನಿ ಮಾಡಿ. ಬ್ಯಾಸ್ಕೆಟ್ ಬಾಯ್ ಈ ಥರದ. ಹಾಂ, ಸಣ್ಣ ಇದ್ದೀನಿ ಇವಾಗ, ಆಗಲ್ಲ. ಅದೇ ಜಿಮ್ಮಿಗೆ ಹೋಗಿ ದಪ್ಪ ಆಗ್ತಾರಲ್ಲ, ಅವಾಗ ಇಲ್ಲಿಗೆ ಕರ್ಕೊಂಬಂದು ಇನ್ನೊಂದ್ಸಲ ಕೊಡ್ಸೋಣ. ಅದು ನೋಡಿ, ಮೆನ್ಸ್ ಕಲೆಕ್ಷನ್ಸ್. ನನಗೆ ಆ್ಯಕ್ಚುಲಿ ಇದು ಇಷ್ಟ ಶರ್ಟು. ಚೆನ್ನಾಗಿದೆ ಇದು ನಾನು ತೊಗೋಬೇಕು, ಆದರೆ ತೊಗೊಳಲ್ಲ. ಯಾಕೆ? ಅದನ್ನ ಹಾಕೊಂಡ್ರೆ ಇವಾಗ ಪ್ಯಾದೆ ಥರ ಕಾಣಿಸ್ತೀವಿ. ಇಲ್ಲ, ಚೆನ್ನಾಗಿದೆ. ತಗೊಂಡು ಇಟ್ಕೊಂಡಿರು, ಮತ್ತೆ ಯಾವುದು ಈ ಥರದ್ದು. ಈ ಕಲರ್ ಇಷ್ಟ ಆಯಿತು, ತಗೋ. ನನ್ನ ಸೈಜ್ ಎಷ್ಟಿರ್ಬೋದು ಗೆಸ್ ಮಾಡಿ. ಪ್ಯಾಂಟ್ ಸೈಜ್ ಎಷ್ಟಿರ್ಬೋದು ಗೆಸ್ ಮಾಡಿ. ನಾನು ನೋಡಿ, ನಾನು ಕರೆಕ್ಟಾಗಿ ನೋಡ್ಕೊಂಡು ಒಬ್ಬರು ಸರಿಯಾಗಿಲ್ಲ ನಂಗೆ ಗೊತ್ತು. ಯಾಕೆ ಗೆಸ್ ಮಾಡೋಕ್ಕಾಗಲ್ಲ. ನನ್ನ ಪ್ಯಾಂಟ್ ಸೈಜ್ ಎಲ್ಲ ತಪ್ಪು ಹೇಳ್ತಾರೆ. ನನಗೆ ಈ ಪ್ಯಾಂಟ್ ಸಕಲಾಗಿದೆ, ಮೆಟೀರಿಯಲ್ ಇಷ್ಟ ಆಯಿತು, ಕಲರ್ ಇಷ್ಟ ಆಯಿತು, ಬಟ್ ಐ ಆಮ್ ನಾಟ್ ಗೆಟಿಂಗ್ ದಿ ಕರೆಕ್ಟ್ ಸೈಜ್. ಇದೆಯಾ? ಇಫ್ ಯು ಕ್ಯಾನ್ ಡ್ರೀಮ್ ಇಟ್, ಯು ಕ್ಯಾನ್ ಡೂ ಇಟ್. ಕೊನೆಗೂ ಸಿಗ್ತಾ ಇಲ್ಲ ಇವ್ರ ಸೈಜು. ಅಂತೂ ಇಂತೂ ಶಾಪಿಂಗ್ ಮುಗೀತು ನೋಡಿ, ಇಟ್ಕೊಂಡು ಹೋಗ್ತಿದ್ದಾರೆ. ಯಪ್ಪ, ಎಷ್ಟು ರಶ್ ಅಂದರೆ ಫುಲ್ಲು ರಶ್ ಇದ್ದಾರೆ. ಓಡಾಡೋಕ್ಕೆ ಜಾಗ ಇಲ್ಲ, ಅಷ್ಟು ರಶ್ ಇದೆ ನೋಡಿ. ಸುಮ್ಮನೆ ಹೋಗ್ತಿದ್ದಾರೆ, ಅವ್ರಿಗೆ ನಿದ್ದೆ ಬರ್ತಿದ್ಯಾ? ರವಿ ಬಿಲ್ ಎಷ್ಟಾಯಿತು? ನಿದ್ದೆ ಬರ್ತೀಯ ನನಗೆ? ಬಿಲ್ ಮನೆ ಹಾಳಾಗೋ. ಹೇಳಲ್ಲ ಹಂಗೆಲ್ಲ ಬಿಲ್ಲೆಲ್ಲ ಹೇಳೋದಕ್ಕಾಗಲ್ಲ. ನಾನೊಂದು ಪ್ಯಾಂಟ್ ತೊಗೊಂಡೆ, ಮಿಕ್ಕಿದೆಲ್ಲ ಹೇಳಿದೆ. ಡಿ ಮಾರ್ಟಿಗೆ ಬಂದರೆ ಪಾರ್ಕಿಂಗ್ ಮಾತ್ರ ಸಿಗೋಲ್ಲ ನಿಮಗೆ. ಅದರಲ್ಲೂ ಸಂಡೇ ಎಲ್ಲ ಬರ್ತೀರಾ ಅಂತಂದರೆ ಒಂದು 9 ಗಂಟೆ 10 ಗಂಟೆ ಒಳಗಡೆ ಬಂದರೆ ಸಿಕ್ಬಿಡುತ್ತೆ, ಇಲ್ಲ ಅಂದರೆ ಸಿಗೋಲ್ಲ. ಎಷ್ಟೊಂದು ದಿನ ಡಿ ಮಾರ್ಟಲ್ಲಿ ಬಂದು ಪಾರ್ಕಿಂಗಿಗೆ ವೆಯ್ಟ್ ಮಾಡಿದ್ದೀವಿ ನೋಡಿ. ಇಷ್ಟಾಗಿದೆ. ಜಾಸ್ತಿ ಏನು ತೊಗೊಂಡಿಲ್ಲ, ನಾನೊಂದು ಪ್ಯಾಂಟು ಸ್ವಲ್ಪ ಡ್ರೆಸ್ಸಸ್ ತೊಗೊಂಡು. ಜಾಸ್ತಿ ಏನಾಗಿಲ್ಲ ಬಿಲ್. ಏನೂ ತಿಂದಿಲ್ಲ, ನಿದ್ದೆ ಬರ್ತಿದೆ ಆಲ್ರೆಡಿ. ಬೈಕೊಂತಿರ್ತಾಳೆ ಏನೋ ಕೊಡಿಸಿಲ್ಲ ಅಂತ. ಅಟ್ಲೀಸ್ಟ್ ಕೇಳಿದ್ವಲ್ಲ ಇವನು ಅಂತ ಅಂದ್ಕೊಂಡಿರ್ತಾಳೆ. ಎಂಟಾರ್ಗೆ ನಂದಲ್ಲ, ಇದು ತೆಗೀತಿದ್ದೆ ನಾನು. ಇದೊಂದು ತಲೆನೋವು. ಏನು ಮಾಡೋಣ? ಐಸ್ ನಿದ್ದೆ ಬರ್ತಿದೆ, ಏನು ಮಾಡೋಣ ಹೇಳ್ರಿ?
ಇನ್ನು 100 ಕಿಲೋಮೀಟರ್ಸ್ ಹೋಗಬೇಕು, ಮನೆಗೆ ಹೋಗಬೇಕು. ಇವಾಗ ಎಲ್ಲಿರೋದು ನಾವು ಬೊಮ್ಸಾನ ಡಿಮಾರ್ಟಲ್ಲಿ ಇದ್ದೀವಿ. ಡಾಬಾಸ್ಪೇಟೆಗೆ ಹೋಗಬೇಕು. ಏನು ಮಾಡೋಣ, ಮನೆಗೆ ಹೋಗೋಣ.